ಮಲಯಾಳಂ ಬಳಿಕ ತೆಲುಗಿಗೆ ಹೊರಟ ಸೂ ಫ್ರಮ್ ಸೋ ಹಕ್ಕು ಪಡೆಯಲು ನಿರ್ಮಾಣ ಸಂಸ್ಥೆಗಳಿಂದ ಸ್ಪರ್ಧೆ. ಕನ್ನಡದ ಸೂಪರ್ ಹಿಟ್ ಚಿತ್ರ ಸೂ ಫ್ರಮ್ ಸೋ ಮಲಯಾಳಂನಲ್ಲಿ ಬಿಡುಗಡೆಯಾಗಲು ಸಿದ್ಧವಾಗಿದೆ. ತೆಲುಗು ಡಬ್ಬಿಂಗ್ ಹಕ್ಕುಗಳಿಗೆ ಹಲವು ನಿರ್ಮಾಣ ಸಂಸ್ಥೆಗಳಿಂದ ಬಲವಾದ ಸ್ಪರ್ಧೆ ಏರ್ಪಟ್ಟಿದೆ. ಚಿತ್ರದ ಯಶಸ್ಸು ವಾರದ ದಿನಗಳಲ್ಲೂ ಮುಂದುವರೆದಿದೆ. OTT ಮತ್ತು ಸ್ಯಾಟಲೈಟ್ ಹಕ್ಕುಗಳಿಗೆ ಮಾತುಕತೆಗಳು ನಡೆಯುತ್ತಿವೆ. ಕನ್ನಡದಲ್ಲಿ ರಾಜ್ ಬಿ ಶೆಟ್ಟಿ ನಿರ್ಮಾಣ ಮಾಡಿದ JP ತುಮ್ಮಿನಾಡು ನಿರ್ದೇಶನದ ಸೂ ಫ್ರಮ್ ಸೋ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಇತ್ತೀಚೆಗಿನ ವರ್ಷಗಳಲ್ಲಿ ಕನ್ನಡದ ಯಾವ ಕಡಿಮೆ ಬಜೆಟ್ನ ಚಿತ್ರವೂ ಇಷ್ಟು ದೊಡ್ಡ ಮಟ್ಟದ ಬುಕಿಂಗ್ನ ಕಂಡಿರಲಿಲ್ಲ ಅನ್ನೋದು ವಿಶೇಷ. ರಂಗಭೂಮಿ ಪ್ರತಿಭೆಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ. ಈ ಚಿತ್ರ ಈಗಾಗಲೇ ಮಲಯಾಳಂನಲ್ಲಿ ರಿಲೀಸ್ ಆಗಲು ರೆಡಿಯಾಗಿದೆ. ಇದರ ಜೊತೆಗೆ ತೆಲುಗಿನಲ್ಲೂ ಸಿನಿಮಾಗೆ ಬೇಡಿಕೆ ಬಂದಿದ್ದು 4-5 ದೊಡ್ಡ ಸಂಸ್ಥೆಗಳು ಸಿನಿಮಾ ಹಕ್ಕು ಪಡೆಯಲು ಸ್ಪರ್ಧೆಗೆ ಇಳಿದಿವೆ. ಈ ವಾರ ಆಗಸ್ಟ್ 1 ಸೂ ಫ್ರಮ್ ಸೋ ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆ ಕಾಣಲಿದೆ. ಖ್ಯಾತ ಮಲಯಾಳಂ ಹೀರೋ ದುಲ್ಕರ್ ಸಲ್ಮಾನ್ ಅವರು ಈ ಚಿತ್ರವನ್ನು ಕೇರಳದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಈ ಮೂಲಕ ಮಲಯಾಳಂ ಪ್ರೇಕ್ಷಕರನ್ನು ರಂಜಿಸಲು ಸಿನಿಮಾ ರೆಡಿಯಾಗಿದೆ. ತೆಲುಗಿಗೆ ಡಬ್, ತಮಿಳಿಗೆ ರೀಮೇಕ್. ಸೂ ಫ್ರಮ್ ಸೋ ಚಿತ್ರದ ತೆಲುಗು ಡಬ್ಬಿಂಗ್ ಹಕ್ಕಿಗೆ ಬೇಡಿಕೆ ಬಂದಿದೆ. ಕೆಲವು ದೊಡ್ಡ ನಿರ್ಮಾಣ ಸಂಸ್ಥೆಗಳು ಈ ಚಿತ್ರದ ಡಬ್ಬಿಂಗ್ ಹಕ್ಕಿಗೆ ಬೇಡಿಕೆ ಇಟ್ಟಿವೆ. ಈ ಪೈಕಿ ಯಾವ ನಿರ್ಮಾಣ ಸಂಸ್ಥೆಗೆ ಇದು ಫೈನಲ್ ಆಗಲಿದೆ ಎಂಬ ಮಾಹಿತಿ ಇನ್ನಷ್ಟೇ ರಿವೀಲ್ ಆಗಬೇಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಹಿಂದಿ ಭಾಷೆಯಲ್ಲೂ ರಿಲೀಸ್ ಆದರೂ ಅಚ್ಚರಿಯೇರಿಲ್ಲ. ಇದಲ್ಲದೆ ತಮಿಳಿನ ಕೆಲವು ಸಂಸ್ಥೆಗಳು ಸಿನಿಮಾದ ರೀಮೇಕ್ ಹಕ್ಕಿಗೆ ಬೇಡಿಕೆ ಇಟ್ಟಿವೆ. ನಿರ್ದೇಶಕ ಹಾಗೂ ತಂಡದ ಬಗ್ಗೆ. ರಾಜ್ ಬಿ ಶೆಟ್ಟಿ ಅವರು ಒಂದು ಮೊಟ್ಟೆಯ ಕಥೆ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಬಂದರು. ತಲೆಯಲ್ಲಿ ಕೂದಲು ಇಲ್ಲ ಎಂಬ ವಿಚಾರವನ್ನೇ ಇಟ್ಟುಕೊಂಡು ಸಿನಿಮಾ ಮಾಡಿ ಭೇಷ್ ಎನಿಸಿಕೊಂಡರು. ಆ ಬಳಿಕ ಅವರು ಟೋಬಿ, ಗರುಡಗಮನ, ವೃಷಭವಾಹನ ರೀತಿಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೂ ಫ್ರಮ್ ಸೋ ಚಿತ್ರಕ್ಕೆ ಅವರು ನಿರ್ಮಾಪಕ ಹಾಗೂ ನಟ ಎರಡೂ ಹೌದು. ಈ ಚಿತ್ರವನ್ನು JP ತುಮ್ಮಿನಾಡು ನಿರ್ದೇಶನ ಮಾಡಿದ್ದು, ನಿರ್ದೇಶನದಲ್ಲಿ ಅವರಿಗೆ ಇದು ಮೊದಲ ಅನುಭವ. ಈ ಸಿನಿಮಾ ತುಂಬಾನೇ ನ್ಯಾಚುರಲ್ ಆಗಿ ಮೂಡಿಬಂದಿದ್ದು, ಯಾವುದೇ ಗ್ರಾಫಿಕ್ಸ್ ಬಳಕೆಯಾಗಿಲ್ಲ. ಚಿತ್ರದ ಸಂಭಾಷಣೆಯಲ್ಲಿ ಹೈಲೈಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.